ತಾಯಿಯೇ ಮೊದಲ ಗುರು. ತಾಯಿಗಿಂತ ಮೊದಲಾದ ದೇವರಿಲ್ಲ. ತನ್ನ ಜೀವವನ್ನು ಕೂಡ ಲೆಕ್ಕಿಸದೆ ರೋಗಿಗಳ ಸೇವೆಯನ್ನು ಗೈದಂತಹ ಒಬ್ಬ ಮಹಾನ್ ತಾಯಿಯ ಕಥೆಯನ್ನು, ನೈಜ ಕಥೆಯನ್ನು ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ತಾರಾನಾಥರು ಮೆಟ್ರಿಕ್ ಓದ್ತಿದ್ದಂತಹ ಸಮಯದಲ್ಲಿ ಮಂಗಳೂರಿನಲ್ಲಿ ಪ್ಲೇಗ್ ಎನ್ನುವ ಮಹಾಮಾರಿ ಆವರಿಸುತ್ತೆ. ಪ್ಲೇಗ್ ಅಂದರೆ ಒಂದು ಕ್ಷಣ ಈಗಲೂ ಎಲ್ಲರೂ ಮೈ ನಡುಗುತ್ತೆ. ಯಾಕಂದರೆ ಇಡೀ ಇತಿಹಾಸದಲ್ಲೇ ಮನುಕುಲವನ್ನು ಅತ್ಯಂತ ನಲುಗಿಸಿದಂತಹ ಒಂದು ಮಹಾಮಾರಿ ಅಂತಂದರೆ ಅದು ಪ್ಲೇಗ್. ಪ್ಲೇಗ್ ರೋಗ ಏನಾದ್ರು ಬಂದಿದೆ ಅಂತಂದರೆ ಆ ವ್ಯಕ್ತಿ ಬದುಕುಳಿಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಆಗ ಇತ್ತು. ಹಾಗಾಗಿ ಜನರನ್ನು ಮಂಗಳೂರಿನಿಂದ ಹೊರವಲಯದಲ್ಲಿರುವಂತಹ ಒಂದು ಹೆಲ್ತ್ ಕ್ಯಾಂಪ್ಗೆ ಶಿಫ್ಟ್ ಮಾಡಿಸಲಾಗುತ್ತೆ. ಶಿಫ್ಟ್ ಮಾಡಿರುವಂಥ ಜನರಲ್ಲಿ ನಾಗರಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರೋದಿಲ್ಲ. ಹೌದು, ಯಾರೀ ನಾಗರಾಜ್ ಅಂತ ನೀವು ಕೇಳಬಹುದು. ಈ ನಾಗರಾಜ್ ಅನ್ನುವ ವ್ಯಕ್ತಿ ಒಬ್ಬ ಪರೋಪಕಾರಿ ಜೀವಿ. ಯಾರು ಏನೇ ಕೇಳಿದ್ರು ಸಹಾಯ ಅಂತ ಅಂದರೆ ಮೊದಲು ತುದಿಗಾಲಲ್ಲಿ ನಿಲ್ಲುವಂತಹ ವ್ಯಕ್ತಿ. ಆಗ ತಾರನಾಥರ ತಾಯಿಯವ್ರು ಕೇಳ್ತಾರೆ, ಎಲ್ಲಿದ್ದಾನೆ ನಾಗರಾಜ್, ಕಾಣಿಸ್ತಿಲ್ವಲ್ಲ ಅಂತ. ಆಗ ಆ ಊರಿನ ಜನ ಹೇಳ್ತಾರೆ, ಇಲ್ಲಮ್ಮ, ಅವನಿಗೂ ಪ್ಲೇಗ್ ಬಂದುಬಿಟ್ಟಿದೆ, ಹಾಗಾಗಿ ಅಲ್ಲೇ ಬಿಟ್ಟು ಬಂದ್ವಿ ಅಂತ. ನಾಗರಾಜ್ನನ್ನು ಅಲ್ಲೇ ಬಿಟ್ಟು ಬಂದಿದ್ದೀವಿ ಅನ್ನೋ ಒಂದು ಸಂಗತಿಯನ್ನು ಕೇಳಿ ರಾಜೀವಮ್ಮ ಅವ್ರಿಗೆ ಜೀವ ಹಿಂಡ್ದಂಗಾಗುತ್ತೆ. ಯಾರಿಗೇನೇ ಸಹಾಯ ಇದ್ರೂ ಅವನಿಂದ ನಾವು ಸಹಾಯ ಪಡ್ಕೊಂಡಿದ್ದೀವಿ, ಆದರೆ ಅಂಥ ಒಬ್ಬ ವ್ಯಕ್ತಿನೇ ಹೆಂಗೆ ಬಿಟ್ಟು ಬರೋಕ್ಕೆ ಸಾಧ್ಯ ಇದು ಅಂತ ಅವರು ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ಮತ್ತೆ ಮರಳಿ ಮಂಗಳೂರಿಗೆ ಹೋಗ್ತಾರೆ. ರೋಗಿಗಳ ಶುಶ್ರೂಷೆಯಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿದ್ದ ರಾಜೀವಮ್ಮ ಅವರು ನಾಗರಾಜನ ಚಿಕಿತ್ಸೆಯನ್ನು ಆರಂಭಿಸ್ತಾರೆ. ಯಾರಿಗಾದರೂ ಒಂದು ಸಾಂಕ್ರಾಮಿಕ ಕಾಯಿಲೆ ಇದೆ ಅಂತ ಗೊತ್ತಾದ್ರೇ ದೂರ ನಿಲ್ಲುವಂತಹ ಜನರ ನಡುವೆ ಆ ಒಬ್ಬ ನಾಗರಾಜ, ಅದು ಪ್ಲೇಗ್ ಅಂತಹ ಮಹಾಮಾರಿಯಿಂದ ಬಳಲುತ್ತಿದ್ದರೂ ಸಹ ತಮ್ಮ ಜೀವವನ್ನು ಲೆಕ್ಕಿಸದೆ ಅವನ ಸೇವೆಯನ್ನು ಆರಂಭಿಸ್ತಾರೆ. ದುರದೃಷ್ಟವಶಾತ್ ನಾಗರಾಜನ ಸೇವೆ ಮಾಡ್ತಾ ಮಾಡ್ತಾ ರಾಜೀವಮ್ಮ ಅವ್ರಿಗೂ ಕೂಡ ಪ್ಲೇಗ್ ರೋಗ ಅಂಟ್ಕೊಳ್ಳುತ್ತೆ. ಚಿಕ್ಕ ಬಾಲಕನಾಗಿದ್ದ ತಾರಾನಾಥರು ಇದನ್ನೆಲ್ಲ ಗಮನಿಸ್ತಿದ್ರು. ಅಷ್ಟೇ ಎಚ್ಚರದಿಂದ ತಾಯಿಯ ಬಳಿ ಸಹ ಇರ್ತಿದ್ರು, ಅವರ ಸೇವೆಯನ್ನು ಮಾಡ್ತಿದ್ರು. ಹೀಗೆ ಒಂದು ದಿನ ಅವರ ತಾಯಿ ಅಂದರೆ ರಾಜೀವಮ್ಮ ಅವರ ರೋಗ ಉಲ್ಬಣಗೊಳ್ಳುತ್ತೆ. ಮಧ್ಯರಾತ್ರಿ ಆ ಒಬ್ಬ ತಾಯಿ ಇನ್ನೇನು ತಾನು ಜೀವನದ ಕೊನೆಯ ಕ್ಷಣಗಳನ್ನು ಎಣಿಸ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ಅಲ್ಲಿರುವ ಜನರಿಗೆ ಹೇಳ್ತಾರೆ, ನನ್ನ ಮಗನನ್ನು ಕರೆಸಿ ನನ್ನ ಹತ್ರ. ಜನ ಬೈತಾರೆ, ಏನು ಹುಚ್ಚಿಡಿದಿದ್ದಾನೆ ನಿನಗೆ, ಆ ಮಗನಿಗೂ ಕಾಯಿಲೆ ಅಂಟಿಸಿಯ ನೀನು ಅಂತ ಆ ಒಬ್ಬ ತಾಯಿಗೆ ಬೈತಾರೆ. ಆದರೆ ರಾಜೀವಮ್ಮ ಹೇಳ್ತಾರೆ, ನನ್ನ ಪ್ರೀತಿ ನನ್ನ ಮಗನನ್ನು ಕಾಯುತ್ತೆ, ದಯಮಾಡಿ ನನ್ನ ಮಗನನ್ನು ನನ್ನ ಹತ್ರ ಕಳಿಸಿ ಅಂತ. ಬದುಕಿನ ಕೊನೆಯ ಕ್ಷಣಗಳನ್ನು ಎಣಿಸುತ್ತಾ ರಾಜೀವಮ್ಮ ಅವರು ತಮ್ಮ ಮಗನಾದ ತಾರಾನಾಥನನ್ನು ಬಳಿ ಕರೆದು ಹೇಳ್ತಾರೆ, ತಾರಾ, ಬದುಕು, ಸಮಾಜ, ಸೇವೆ, ಇನ್ನು ಅನೇಕ ಜೀವನ ಮೌಲ್ಯಗಳನ್ನು ಆ ತಾಯಿ ಮಗನಿಗೆ ತಿಳಿಸ್ತಾರೆ. ನಿನ್ನ ತಂಗಿ ಮತ್ತು ತಮ್ಮನನ್ನು ಈ ಕೋಣೆಯಿಂದ ಹೊರಗಡೆ ಕರ್ಕೊಂಡು ಹೋಗು. ನೀವು ನನ್ನ ಕಣ್ಮುಂದೆ ಇದ್ದರೆ ಆ ಒಂದು ಮಕ್ಕಳ ಮೇಲಿನ ಮೋಹ ನನ್ನನ್ನು ಎಳೆಯುತ್ತೆ ಮಗನೇ. ನಾನು ಕೊನೆ ಕ್ಷಣದಲ್ಲಿ ದೇವರನ್ನು ಧ್ಯಾನಿಸ್ತಾ ನನ್ನ ಪ್ರಾಣವನ್ನು ಬಿಡ್ತೀನಿ. ಆಗ ತಾರಾನಾಥರು ಪಕ್ಕದ ಒಂದು ಕೋಣೆಗೆ ಹೋಗ್ತಾರೆ. ರಾಜೀವಮ್ಮ ಅವರು ತಮ್ಮ ಕೊನೆ ಉಸಿರೆಳಿತಾರೆ. ಅಂತಹ ಒಬ್ಬ ಅಂತಃಕರಣಿ, ಪರೋಪಕಾರಿ, ಸಾಹಸಿ, ಧೈರ್ಯವಂತೆ ರಾಜೀವಮ್ಮ ಅವರು.